ಈ ಪ್ರತಿಭಟನೆಗೆ ನಿರಂಜನ್ ಹಿರೇಮಠ, ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳ್ತೀರಿ ಈ ಘಟನೆ ಬಗ್ಗೆ? ಇದು ಬಹಳ ಹೀನಾಯವಾದ ಘಟನೆ. ಈ ಘಟನೆ ಮತ್ತೆ ಹುಬ್ಬಳ್ಳಿಯಲ್ಲಿ ಆಗಬಾರ್ದಾಗಿತ್ತು, ಮತ್ತೆ ಆಗಿದೆ. ಸುಮಾರು ಅವಾಗೇ ನಾವು ಎನ್ಕೌಂಟರ್ ಕೇಳಿದ್ವಿ, ಯಾವಾಗ ನಮ್ಮ ನೇಹಾ ಹಿರೇಮಠ ಹತ್ಯೆ ಆದಾಗ. ಅವಾಗೂ ಕೂಡ ಯಾವುದೇ ಆಕ್ಷನ್ ಆಗಲಿಲ್ಲ. ಅವಾಗಿನ ಆಯುಕ್ತರು, ಆಗಿನ ಪೊಲೀಸ್ ವ್ಯವಸ್ಥೆ ಬಹಳ ವಿಫಲ ಆಗಿತ್ತು. ಆದ ನಂತರ ಅಂಜಲಿ ಕೊಲೆ ಆಯಿತು, ಅವಾಗೂ ಕೂಡ ಅದೇ ಕಮಿಷನರ್ ಇದ್ರು. ಇವತ್ತು ಶಶಿಧರ್ ಕುಮಾರ್ ಅವ್ರ ಮೇಲೆ ಬಹಳಷ್ಟು ಜನರು ಆಶಾಕಿರಣವಾಗಿದ್ದಾರೆ. ಎಲ್ಲ ದುಶ್ಚಟದಿಂದ ಮುಕ್ತ ಆಗ್ತಾ ಇದ್ದಾರೆ. ಮತ್ತು ಕೆಲವೊಂದು ಯಾರು ಅಹಿತಕರ ಘಟನೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅವರು ಏನು ಪನಿಷ್ಮೆಂಟ್ ಮಾಡಬೇಕು, ಯಾರು ರೌಡಿ ಶೀಟರ್ಗೆ ಎಷ್ಟು ಮಂದಿ ಇದಾರೆ ಎಲ್ಲ ಕೂಡ ಗಾಂಜಾ ಆಗಲಿ ಎಲ್ಲ ಕೂಡ ಅವರು ಮುಕ್ತವಾಗಿ ಮಾಡ್ಕೊಂತ ಬಂದಾರೆ. ಆದ್ರೆ ಈ ಒಂದು ಘಟನೆ ಮತ್ತು ಮರುಕಳಿಸೋದ್ರಿಂದ ಶಶಿಕುಮಾರ್ ಅವ್ರ ಮೇಲೆ ಏನಾಗಿದೆ ಅಂತಂದ್ರೆ 5 ವರ್ಷದ ಬಾಲಕಿ ಏನ್ ಮಾಡಕ್ ಸಾಧ್ಯ? ಅಂತ ಬಾಲಕಿನ ಕಿಡ್ನಾಪ್ ಮಾಡಿ ಹಾಡಾಗಲೇ ಹೊತ್ಕೊಂಡು ಹೋಗುವಂಥದ್ದು ಎಲ್ಲಿಗೆ ಬಂದ್ ನಿಂತು ಅಂತ ಪರಿಸ್ಥಿತಿ. ಈಗ ಏನಾಗಿದೆ, ಹೊರ ರಾಜ್ಯದಿಂದ ಬರ್ತಕ್ಕಂಥ ಉದ್ಯೋಗಿಗಳು ಏನಿದ್ದಾರೆ ಅವರು ಸುಮಾರು ಎಲ್ಲ ಭಾಗದಿಂದ ಬಂದಾರೆ. ಮಧ್ಯಪ್ರದೇಶ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೆ UP, ಬಿಹಾರ್ ಮತ್ತು ಜಾರ್ಖಂಡ್ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಅವರಿಂದ ನಮ್ಮ ಹುಬ್ಬಳ್ಳಿಯಲ್ಲಿ ಅವ್ರು ಬಹಳಷ್ಟು ಲೇಬರ್ ಕೆಲಸ ಮಾಡ್ಕೊಂತ ಇದ್ದಾರೆ. ಆದ್ರೆ ಅವ್ರ ಮೇಲೆ ನಿಗಾ ಇಡಬೇಕಾಯ್ತು, ಯಾವುದೇ ಒಂದು ಕಾರಣದಿಂದ ಆಗಿಲ್ಲ. ಆದ್ರೆ ಈ ಕೃತ್ಯ ಏನ್ ಮಾಡಿದಾನಲ್ಲ, ಖಂಡಿತ ಕ್ಷಮಿಸುವಂತ ಕೃತ್ಯ ಅಲ್ಲ. ಅದಕ್ಕೆ ಎನ್ಕೌಂಟರ್ ಆಗಬೇಕು. ಮತ್ತೆ ಆಯುಕ್ತರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ಶಶಿಕುಮಾರ್ ಅವ್ರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನಮಗೆ ನ್ಯಾಯ ಕೊಡಿಸ್ತಾರ, ಅವ್ರ ತಂದೆ ತಾಯಿಗೆ ಆತ್ಮಕ್ಕೆ ಶಾಂತಿ ಕೊಡ್ತಾರ, ಆಕಿನ ಆತ್ಮಕ್ಕೆ ಶಾಂತಿ ಕೊಡ್ತಾರ, ಅವ್ರಿಗೆ ನ್ಯಾಯ ಕೊಡಿಸ್ತಾರ ಅನ್ನೋದು ಭರವಸೆ ಇದೆ. ಈಗಾದರೂ ಎಚ್ಚೆತ್ತುಕೊಂಡು ಆಯುಕ್ತರು ಅದನ್ನ ಎನ್ಕೌಂಟರ್ ಆಗ್ಬೇಕಂತ ನಮ್ಮ ಬೇಡಿಕೆ. ಈ ಘಟನೆ ಖಂಡಿಸಿ ಏನು ಸಾರ್ವಜನಿಕರು ಈ ಅಶೋಕ್ ನಗರ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹೋರಾಟದ ಕಿಚ್ಚು ಹೊತ್ಕೊಂಡಿದೆ. ಈ ಹೋರಾಟದ ಕಿಚ್ಚು ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸ್ವತಃ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಹಲವು ಸುತ್ತುಗಳಲ್ಲಿ ಮಾತುಕತೆ ನಡೆಸಿದ್ರು. ಆದ್ರೂ ಕೂಡ ಆ ಮಾತುಕತೆ ಫಲಪ್ರದ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಪ್ರತಿಭಟನಾಕಾರರ ಒಂದು ಒತ್ತಾಯ ಅಂತಂದ್ರೆ ಆತನಿಗೆ ಇನ್ಸ್ಟಂಟ್ ಕನ್ವಿಕ್ಷನ್ ಕೊಡಬೇಕು, ಅವನಿಗೆ ತಕ್ಷಣವೇ ಶಿಕ್ಷೆ ಕೊಡಬೇಕು, ಇಲ್ಲ ನಮ್ಮ ಹತ್ರ ಆತನನ್ನ ಕೊಟ್ಬಿಡಿ ಅನ್ನುವಂತ ಆಗ್ರಹವನ್ನ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಆದ್ರೆ ಇದು ಕಾನೂನು ರೀತಿಯೇ ಆಗ್ಬೇಕು ಅನ್ನುವಂಥದ್ದು ಪೊಲೀಸರ ವಾದ. ಈ ಪೊಲೀಸರ ಏನು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಯಾವುದಕ್ಕೂ ಕೂಡ ಜಗ್ಗತ್ತಾ ಇಲ್ಲ. ಪ್ರತಿಭಟನಾಕಾರರು ಸುಮಾರು 2 ತಾಸುಗಳಿಂದ ಇಲ್ಲೇನೇ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.